ಏನಾಯ್ತು ಈಗ? ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ, ನಾವು ಅಧಿಕಾರದಲ್ಲಿದ್ದರೆ ಇಂತಹ ಗಲಭೆಗಳಿಗೆ ಅವಕಾಶ ಆಗೋದಿಲ್ಲ ಅಂತ ಹೇಳ್ತಾರೆ. ಪ್ರತಿಪಕ್ಷದವ್ರು ಏನು ಹೇಳ್ತಾರೆ, ನಾವು ಅಧಿಕಾರದಲ್ಲಿ ಇದ್ದಾಗ ಹಿಂಗಾಗಲ್ಲ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಗಲಭೆಗಳಾಗ್ತವೆ ಅಂತ ಹೇಳ್ತಾರೆ. ಹಾಗೆಯೇ ಮತ್ತೊಂದು ಆರೋಪ ಮಾಡ್ತಾರೆ, ಅಲ್ಪಸಂಖ್ಯಾತ ಸಮುದಾಯದ ಯುವಕರು ಎಚ್ಚೆತ್ಕೊಂಡು ಬಿಡ್ತಾರೆ ಯಾವಾಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಅನ್ನೋ ಒಂದು ದೊಡ್ಡ ಆರೋಪ ಇದೆ. ನಿಮ್ಮ ಉತ್ತರ ಏನಿದಕ್ಕೆ? ಈಗ ನಾವು 4 ವರ್ಷದಿಂದ ಇದ್ದೇವಲ್ಲ, ಎಲ್ಲಿ ಹೆಚ್ಚು ಕೂತ್ಕೊಂಡಿದ್ದಾರಾ? ಅಲ್ಲ, ಯು ಹ್ಯಾವ್ ಟು ಆನ್ಸರ್ ದಟ್. ಅಲ್ಲ, ಅದೇ ಅಂದ್ರೆ ಅದು ಯಾವುದಿದೆ? ಕಾಂಗ್ರೆಸ್ ಸರ್ಕಾರ ಅದು ಅಲ್ಪಸಂಖ್ಯಾತನ, ಹಿಂದುಳಿದ ವರ್ಗದವನ, ದಲಿತನ, ಮೇಲ್ಪಟ್ಟದವರ, ಬಲಿಷ್ಠರ ನಿರ್ಗತಿರ್ಗ ಅವ್ರಿಗೆ ಏನೆಲ್ಲ ಪ್ರೋತ್ಸಾಹ ಬೇಕು ಕೊಡ್ತದೆ. ಮತ್ತು ಯಾರು ತಪ್ಪು ಮಾಡಿದ್ರು ಕೂಡ ಕಾಂಗ್ರೆಸ್ ಬಿಡುವುದಿಲ್ಲ. ಬಲ್ಲ ನಿಷ್ಪಕ್ಷತವಾಗಿ ನಾವು ತನಿಖೆ ಅದನ್ನು ಮಾಡ್ತೇವೆ, ಅದನ್ನು ಆ್ಯಕ್ಷನ್ ತಗೊಳ್ತೇವೆ. ಯಾರನ್ನು ಯಾವುದೇ ಮುಲಾಜಿಲ್ಲದೆ ಕಠಿಣ ತಗೊಳ್ಳೋದು. ಅದು ಆದ ಕಾರಣ ಇವತ್ತು ರಾಜ್ಯದಲ್ಲಿ ಒಂದು ಶಾಂತಿ ನೆಮ್ಮದಿಯ ವಾತಾವರಣ ಇವತ್ತು ಇದೆ. ಕೆಲವರು ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಗೊತ್ತಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಅದು ಆಗಾಗ ತಗೊಂಡೋಗಿ ಕಾನೂನುಬದ್ಧವಾಗಿ ಎಷ್ಟು ಸಲ ಅರೆಸ್ಟ್ ಮಾಡ್ಬೋದು. ಒಬ್ಬರು 4 ಸಲ ಅರೆಸ್ಟ್ ಮಾಡ್ತಾರೆ. ಯಾಕೆ? ಇವತ್ತು ನಮ್ಮ 7 ವರ್ಷಕ್ಕಿಂತ ಮೇಲ್ಪಟ್ಟ 7 ವರ್ಷ ಏನಾದರೂ ಶಿಕ್ಷೆಗೆ ಒಳಪಡುವಂಥ ಕೃತ್ಯಕ್ಕಿಂತ ಕಡಿಮೆ ಏನಾದ್ರು ಬಂದರೆ ಅವ್ನು ಅರೆಸ್ಟ್ ಮಾಡುವಾಗೇನಿಲ್ಲ. ಇದ್ರೆ ನಮ್ಮ ಕಾನೂನಿನಲ್ಲೇ ಲೋಪದೋಷ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಸಮಾಜದ್ರೋಗಿಗಳಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಕೊಡುವಂಥ ಕೆಲಸ ಆಗಬೇಕಲ್ಲ. ಇವತ್ತು ಅವನು ಅರೆಸ್ಟ್ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿದರೆ ಈಗ ಯಾರಿದ್ದಾರೆ? ಸಾಮಾಜಿಕ ದ್ರೋಹಿ ಶಕ್ತಿಗಳೇ ದೊಡ್ಡ ದೊಡ್ಡ ಅಡ್ವೊಕೇಟ್ ಸಿಕ್ಕುದು, ಅವ್ರಿಗೆ ಕಾನೂನು ಇರೋದು. ಈಗ ಸರ್ಕಾರ ಇದ್ರೇನು, ಸಚಿವರು ಇದ್ರೇನು, ವಿ ಆರ್ ಹೆಲ್ಪ್ಲೆಸ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಡಿಪಾರ್ಟ್ಮೆಂಟ್ ಹೇಳ್ತದೆ ನಮ್ಗೆ ಅರೆಸ್ಟ್ ಮಾಡೋ ಪವರ್ ಇಲ್ಲ, ನಮ್ಗೆ ಬಂದು ಕೇಸ್ ಮಾಡಿ ನಾವು ಕಳಿಸ್ಬೇಕು ರಿಟರ್ನ್. ಅವ್ರು ಅದನ್ನು ಹೇಳ್ತಾರೆ. ಏನಾದ್ರು ಸ್ವಲ್ಪ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಹೋದರೆ ಪೊಲೀಸ್ ನಮ್ಮ ಅಡ್ವೊಕೇಟ್ ಬರ್ತಾರೆ, ಅವರ ಮೇಲೆ ಹೈಕೋರ್ಟ್ಗೆ ಕೇಸ್ ಆಗೋದು, ಅವ್ರಿಗೆ ನೋಟಿಸ್ ಕಳಿಸೋದು. ಆಗ ನಮ್ಮ ಪೊಲೀಸ್ನವರು ಒಂದು ಹೆಜ್ಜೆ ಮುಂದೆ ಹೋಗಿ ತೆಕ್ಕೊಳ್ಳುವಂತಹ ಆ ಒಂದು ಧೈರ್ಯ ಬೇಕು. ಎಲ್ಲರಿಗೂ ಕೂಡ ಧೈರ್ಯ ಇರುವುದಿಲ್ಲ. ಓಕೆ, ಆ ನಿಟ್ಟಿನಲ್ಲಿ ನಿಮ್ಮ ಗೃಹ ಸಚಿವರು ಕೆಲಸ ಮಾಡಬೇಕಾಗಿದೆ. ಮಾಡ್ತಾ ಇದ್ದಾರೆ, 100% ಮಾಡ್ತಾರೆ. ರಾಜಕಾರಣಿಗಳನ್ನ ನಂಬಬಾರದು ಅನ್ನೋ ಒಂದು ಮಾತಿದೆ. ಹ್ಯಾವ್ ಯು ಹರ್ಡ್ ದಿಸ್? ರಾಜಕಾರಣಿಗಳನ್ನು ಮತ್ತು ಸರ್ಕಾರಿ ಆಸ್ಪತ್ರೆಯನ್ನು ಮತ್ತು ಸರ್ಕಾರಿ ಸ್ಕೂಲನ್ನು, ಸರ್ಕಾರಿ ಕಚೇರಿಯನ್ನು ಅದು ದೂರುವುದು ಒಂದು ಫ್ಯಾಷನ್ ಆಗಿಬಿಟ್ಟು, ಸರ್ಕಾರಿ ಸಂಬಳ ಮಾತ್ರ ಬೇಕು ಅದು ಆಗಬೇಕು.